ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಕೃತಿಕಾ ರೆಡ್ಡಿ ಸಾವಿನ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಅನುಮಾನಗಳು, ಅದೇ ರೀತಿಯಾಗಿ ಕೆಲವೊಂದಿಷ್ಟು ಸತ್ಯಾಸತ್ಯತೆಗಳು ಈಗ ಹೊರಗಡೆ ಬರ್ತಾ ಇದ್ದಾವೆ. ವೃತ್ತಿಯಲ್ಲಿ ವೈದ್ಯನಾಗಿರ್ತಕ್ಕಂಥವನು, ಅದೇ ರೀತಿಯಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ಇನ್ನೇನೋ ಸಮಸ್ಯೆ ಇದೆ, ಹಾಗಿದೆ ಹೀಗಿದೆ ಅನ್ನೋ ರೀತಿಯಲ್ಲಿ. ಆದರೆ ಕೃತಿಕಾ ತಾಯಿಯವರು ಈಗ ಒಂದಿಷ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಅವರ ತಾಯಿ ಕೂಡ ಒಂದು ವಕೀಲ ವೃತ್ತಿ ಮಾಡ್ತಾ ಇರುವಂಥವ್ರು, ಅವರು ಕೂಡ ಒಂದು ವಕೀಲರು, ಸೌಜನ್ಯ ಅಂತೇಳಿ. ಅವರು ಕೂಡ ಈಗ ಸಾಕಷ್ಟು ರೀತಿಯಾದಂತಹ ಮಾಹಿತಿಯನ್ನು ಕೂಡ ಮಾಧ್ಯಮಗಳ ಮುಂದೆ ಹಂಚಿಕೊಳ್ತಾ ಇದ್ದಾರೆ. ಇದರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಆಗಿದೆ, ಈವರೆಗೂ ಏನೇನು ಅಪ್ಡೇಟ್ಗಳಿದ್ದಾವೆ, ಈ ವಂಚಕ ಯಾವ ರೀತಿಯಾದಂತಹ ಒಂದು ಪ್ಲಾನ್ ಮಾಡಿದ್ದ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಕೃತಿಕಾ ರೆಡ್ಡಿ ಗಂಡ ಆಗಿರ್ತಕ್ಕಂತಹ ಮಹೇಂದ್ರ ರೆಡ್ಡಿ ಏನಿರ್ತಾನೆ, ಅವರು ಸಾವನ್ನಪ್ಪಿದ್ದ ಬಳಿಕ UDR ಮಾಡೋದು ಬೇಡ, ಅವಳು ಅಸಹಜವಾಗಿ ಸಾವನ್ನಪ್ಪಿದ್ದಾಳೆ, ಸುಮ್ಮನೆ ಯಾಕೆ UDR ಮಾಡೋದು ಅನ್ನೋ ಈ ರೀತಿಯಾಗಿ ಯಾರಿಗೂ ಕೂಡ ಅನುಮಾನ ಬರದೇ ರೀತಿಯಲ್ಲಿ ಮನೆಯವರನ್ನ ಮನವೊಲಿಸ್ತಾ ಇರ್ತಾನೆ. ಆದರೆ ಒಂದಿಷ್ಟು ಅನುಮಾನ ಅವರ ಸಹೋದರಿಗೆ ಬಂದಿರುವಂತಹ ಕಾರಣದಿಂದಾಗಿ ಕಂಪ್ಲೇಂಟ್ ಅನ್ನು ಮಾಡ್ತಾರೆ. ಅದಾದ ಬಳಿಕ UDR ಅಥವಾ FSL ವರದಿ ಕೂಡ ಬರುತ್ತೆ. ಮೆಡಿಕಲ್ ರಿಪೋರ್ಟ್ ಬಂದ ಬಳಿಕ ಇದು ಪ್ಲಾನ್ ಮಾಡಿರುವಂತಹ ಕೊಲೆ ಅಂತ ಕೂಡ ಗೊತ್ತಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಯಾರು ಮಾಡಿರೋದಕ್ಕೆ ಸಾಧ್ಯ ಇಲ್ಲ, ಇದನ್ನ ಕೃತಿಕಾ ರೆಡ್ಡಿಯ ಗಂಡ ಆಗಿರ್ತಕ್ಕಂಥ ಮಹೇಂದ್ರ ರೆಡ್ಡಿನೇ ಮಾಡಿರೋದಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಆರೋಪಗಳು ಕೇಳಿಬರುತ್ತೆ. ಆ ಆರೋಪದಡಿ ಈ ಒಂದು ನಾಲಾಯಕನನ್ನ ಬಂಧಿಸ್ತಾರೆ. ಅದೆಲ್ಲವೂ ಕೂಡ ಈಗ ಖಚಿತವಾಗಿ ಇಟ್ಟಿರ್ತಕ್ಕಂತಹದ್ದು. ಈಗ ಆ ಒಂದು ಆರೋಪ ಕೂಡ ಸಾಬೀತು ಆಗ್ತಾ ಇರುವ ಮಟ್ಟಕ್ಕೆ ಹೋಗ್ತಾ ಇರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಮನೆತನದ ಬ್ಯಾಕ್ಗ್ರೌಂಡ್ ಅನ್ನು ಗಮನಿಸ್ತಾ ಹೋದ್ರೆ, ಕೃತಿಕಾ ರೆಡ್ಡಿ ಅವರ ತಾಯಿ ಹೇಳುವ ಪ್ರಕಾರ ಅವರ ಒಂದು ಕುಟುಂಬ ಏನಿದೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಹೊಸ ರಿಲೇಷನ್ ನಮಗೆ ಆಗಿರೋ ಕಾರಣದಿಂದಾಗಿ ಅಷ್ಟು ಆಳವಾಗಿ ಅವನ ಬಗ್ಗೆ ತಿಳಿಯೋದಕ್ಕೆ ಅವಕಾಶಗಳು ಇಲ್ಲದೆ ಅಂತ ಆಯಿತು. ಅದೇ ರೀತಿಯಾಗಿ ಇನ್ನು ಒಂದೇ ಆಸ್ಪತ್ರೆಯಲ್ಲಿ ಇಬ್ಬರು ಕೂಡ ಕೆಲಸ ಮಾಡೋ ಕಾರಣದಿಂದಾಗಿ ಇಬ್ಬರಿಗೂ ಕೂಡ ಹೆಲ್ಪ್ ಆಗ್ಬೋದು, ಅವ್ರಿಗೆ ಹೋಗೋದಕ್ಕೆ ಬರೋದಕ್ಕೆ, ಅದಕ್ಕೆ ಎಲ್ಲದಕ್ಕೂ ಕೂಡ ಅನುಕೂಲವಾಗಬಹುದು ಅನ್ನೋ ಕಾರಣದಿಂದಾಗಿ ನಾವು ಬೇಗ ಅವ್ರನ್ನ ಒಪ್ಕೊಂಡು ಮದುವೆ ಮಾಡಿದ್ವಿ. ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಖರ್ಚು ಮಾಡಿ ಮದುವೆ ಮಾಡಿದ್ದೀವಿ. ಸೊ ಒಂದು ಆಸೆ ಆಮಿಷಗಳಿಗೆ ಬಲಿಯಾಗಿ ಈ ಒಂದು ನಾಲಾಯಕ ನಮ್ಮ ಮಗಳನ್ನ ಕೊಂದು ಬಿಟ್ಟ ಅನ್ನೋ ಮಟ್ಟಕ್ಕೆ ಅವರ ಒಂದು ಕುಟುಂಬದವರು ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇವರ ತಂದೆಯೂ ಕೂಡ ಈ ಹಿಂದೆ ಕೂಡ ಎಷ್ಟೆಲ್ಲ ಮಾಹಿತಿಗಳನ್ನು ಹಂಚ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕಳೆದ ವಿಡಿಯೋದಲ್ಲೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದೆ, ಏನೇನೆಲ್ಲ ಆಗಿದೆ ಎಂಬುದನ್ನು ಹಂಚ್ಕೊಂಡಿದ್ದೆ. ಹಾಗೆ ಸೌತ್ ಆಫ್ರಿಕಾಗೆ ಹನಿಮೂನ್ಗೂ ಕೂಡ ಹೋಗಿರ್ತಾರೆ. ಆ ಒಂದು ವಿಡಿಯೋಗಳನ್ನು ಕೂಡ ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸೊ ಒಂದು ಸುಂದರವಾದಂತಹ ಬದುಕಿತ್ತು. ಆ ಒಂದು ಸುಂದರವಾದಂತಹ ಬದುಕನ್ನು ಚೆನ್ನಾಗಿ ಸಾಗಿಸಿಕೊಂಡು ಹೋಗಬೇಕಾಗಿತ್ತು. ಆದರೆ ಈ ಮಹೇಂದ್ರ ರೆಡ್ಡಿಗೆ ಅದು ಯಾವ ಹುಚ್ಚಿತ್ತೋ ಏನಿತ್ತೋ ಗೊತ್ತಿಲ್ಲ. ಬಹುಶಃ ಮುದ್ದಾಗಿ ಇರುವಂಥ ಒಂದು ಹೆಣ್ಣಿನ ಜೀವವನ್ನು ತನ್ನ ಪ್ರೀತಿಯಿಂದ ನೋಡಿಕೊಳ್ತಾ ಇರುವಂಥ, ತನ್ನೊಂದಿಗೆ ಜೀವನವನ್ನು ಹಂಚಿಕೊಂಡಿರ್ತಕ್ಕಂತಹ ಕೃತಿಕಾಳನ್ನು ಈ ರೀತಿಯಾಗಿ ಅಮಾನವೀಯವಾಗಿ ಯಾರಿಗೂ ಕೂಡ ಗೊತ್ತಾಗದೇ ರೀತಿಯಲ್ಲಿ ಸಂಚು ಮಾಡಿ ಅವಳನ್ನು ಕೊಲೆ ಮಾಡಿಬಿಡ್ತಾನಲ್ಲ. ಇಂತಹ ನಾಲಾಯಕ ವೈದ್ಯರಿಂದ ಬೇರೆ ಬೇರೆ ವೈದ್ಯರನ್ನು ಕೂಡ ಬೇರೆ ರೀತಿಯಲ್ಲಿ ನೋಡುವಂಥ ಪರಿಸ್ಥಿತಿ ಕೂಡ ಎದುರಾಗಿದೆ. ಸೊ ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಎಂಬುದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬದವರು ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಇಲ್ಲಿ ಆಕ್ರೋಶವನ್ನು ಹೊರಹಾಕೋದು ಬಿಟ್ಟರೆ ಬೇರೆ ಏನು ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದ್ರೆ ಹೋಗಿರುವಂತಹ ಹೆಣ್ಣು ಮಗಳು ವಾಪಸ್ ಬರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಈ ಘಟನೆಗಳಿಂದ ಎಚ್ಚೆತ್ತುಕೊಳ್ಬೇಕು, ಎಲ್ಲ ಪಾಲಕರುಗಳಾಗಿರ್ಬೋದು, ಹೆಣ್ಣು ಮಕ್ಕಳುಗಳಾಗಿರ್ಬೋದು. ಸೊ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ವಿಶೇಷವಾಗಿ ಈ ಒಂದು ಸಮಾಜದಲ್ಲಿ ಇತ್ತೀಚೆಗೆ ಹೆಣ್ಣುಗಳು ಬದುಕೋದು ಇದೆಯಲ್ಲ, ನಿಜಕ್ಕೂ ತುಂಬ ಕಷ್ಟದ ಕೆಲಸವಾಗ್ತಾ ಇದೆ. ಎಂಥವರು ಕೂಡ ಏನು ಮಾಡ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಕುಟುಂಬದವರು ಏನು ಮಾಡ್ತಾರೋ, ಹೊರಗಡೆಯವರು ಏನು ಮಾಡ್ತಾರೋ, ಅಥವಾ ಇನ್ನೇನೇನಾಗುತ್ತೋ ಅನ್ನೋ ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಅಂತಹ ಕೆಟ್ಟ ಮನಸ್ಥಿತಿಗಳು ಉಟ್ಕೊಳ್ತಾ ಇದ್ದಾವೆ. ಏನು ಮಾತನಾಡೋದು ಈ ಒಂದು ಪ್ರಕರಣಗಳ ಬಗ್ಗೆ ಒಟ್ಟು ಗೊತ್ತಾಗೋದಿಲ್ಲ. ಕೃತಿಕಾ ರೆಡ್ಡಿ ಅವರ ತಾಯಿಯು ಕೂಡ ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇರುವಂಥದ್ದು, ಅವನಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು, ಅವನೇ ಈ ಒಂದು ಪ್ಲಾನ್ ಮಾಡಿರುವಂಥದ್ದು, ನಮ್ಗೆ ಯಾರಿಗೂ ಕೂಡ ಗೊತ್ತಾಗದೇ ರೀತಿಯಲ್ಲಿ ಈ ರೀತಿಯಾಗಿ ಪ್ಲಾನ್ ಮಾಡಿದ್ದಾನೆ, ನನ್ನ ಮಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಕೂಡ ಇರಲಿಲ್ಲ, ಹಾಗಾಗಿ ಅವನು ಪ್ಲಾನ್ ಮಾಡಿ ಯಾಕೆ ಕೊಂದ ಅನ್ನೋದು ಕೂಡ ನಮಗೆ ಖಚಿತವಾದಂಥ ಮಾಹಿತಿ ಮೂಲಗಳಿಂದ ಗೊತ್ತಾಗಬೇಕು. ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಪಡೆದುಕೊಂಡು ಅವನಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಅವನು ನಿಜಕ್ಕೂ ನನ್ನ ಮಗಳನ್ನು ಕೊಂದಿದ್ದಾನಲ್ಲ, ಅವನಿಗೆ ಬದುಕುವಂಥ ಅರ್ಹತೆ ಯಾವುದೇ ಕಾರಣಕ್ಕೂ ಇಲ್ಲ. ಅವನ ಹಿಂದೆ ಯಾರ್ದಾದ್ರೂ ಕೈವಾಡ ಇದೆಯಾ, ಏನು ಪ್ಲಾನ್ ಮಾಡಿದ್ರು, ಯಾಕೆ ಪ್ಲಾನ್ ಮಾಡಿದ್ರು, ಎಲ್ಲವೂ ಕೂಡ ಅಸಲಿ ಸತ್ಯಾಸತ್ಯತೆ ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ ಅವರ ಕುಟುಂಬದವರು ಒಟ್ಟು ಅವರ ಕುಟುಂಬದವರು ಒಂದು ಬೇಡಿಕೆಯನ್ನು ಇಡ್ತಾ ಇರುವಂತಹದ್ದು. ಸೊ ಈ ಒಂದು ಪ್ರಕರಣದ ಬಗ್ಗೆ ಏನು ಮಾತನಾಡಿದ್ರು ಕೂಡ ಗೊತ್ತಾಗೋದಿಲ್ಲ. ಈಗ ನಮ್ಮ ಸಮಾಜದಲ್ಲಿ ಪ್ರತಿದಿನವೂ ಕೂಡ ಇಂಥ ಪ್ರಕರಣಗಳು ಉಟ್ಕೊಳ್ತಾ ಇದ್ದಾವೆ. ಗಂಡನ ಹೆಂಡತಿ ಕೊಲೆ ಮಾಡೋದು, ಹೆಂಡತಿಯನ್ನು ಗಂಡ ಕೊಲೆ ಮಾಡೋದು, ಅಥವಾ ಪ್ರೇಯಸಿಯನ್ನು ಕೊಲೆ ಮಾಡುವಂಥವ್ರು, ಅಥವಾ ಪ್ರೀತಿಸಿದ ಕಾರಣಕ್ಕೆ ಅಥವಾ ಪ್ರೀತಿ ಒಪ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಪ್ರೇಯಸಿಯನ್ನು ಕೊಲೆ ಮಾಡುವಂಥವ್ರು, ಇಂಥವರೇ ನಮ್ಮ ಸಮಾಜದಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ನಮ್ಮ ಸಮಾಜ ಎಲ್ಲಿ ಹೋಗುತ್ತೆ ಎಂಬುದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಮುಂದಿನ ಪೀಳಿಗೆ ಭವಿಷ್ಯ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಎಂಥ ಕ್ರೂರ ಪರಿಸ್ಥಿತಿಯಲ್ಲಿ ನಮ್ಮ ಮುಂದಿನ ಮಕ್ಕಳುಗಳು ಬದುಕ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಕೂಡ ಆಗಿದೆ. ಸೊ ಈ ಒಂದು ಕೆಟ್ಟ ಬೆಳವಣಿಗೆ ಇದೆಯಲ್ಲ, ಈ
ಈ ಒಂದು ಕೆಟ್ಟ ಬೆಳವಣಿಗೆ ಇದೆಯಲ್ಲ, ಇದನ್ನು ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದಷ್ಟು ಸಮಾಜ ಬದಲಾಗಲಿ, ಆದಷ್ಟು ಸಮಾಜ ಎಚ್ಚೆತ್ಕೊಳ್ಳಿ ಅಂತ ಈ ಒಂದು ವಿಡಿಯೋ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಪ್ರಕರಣದ ಬಗ್ಗೆ ನಿಮಗೆ ಅನ್ಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.